ನಮಸ್ಕಾರ ಸ್ನೇಹಿತರೆ. ಅಜಯ್ ರಾವ್ ನಟಿಸಿ ನಿರ್ಮಿಸಿರುವ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ 2 ವಾರಗಳ ಹಿಂದಷ್ಟೇ ರಿಲೀಸ್ ಆಗಿತ್ತು. ಕನ್ನಡದಲ್ಲಿ ಬಹಳ ದಿನಗಳ ಬಳಿಕ ಕೋರ್ಟ್ ರೂಮ್ ಡ್ರಾಮಾವನ್ನ ತೆರೆ ಮೇಲೆ ತಂದಿದ್ರು. ಅದರಲ್ಲೂ ದೇಶದಲ್ಲಿ ನಡೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳ ವಿರುದ್ಧ ಸಮರ ಸಾರುವ ಧ್ವನಿಯಾಗಿ ಸಿನಿಮಾ ಪ್ರತಿನಿಧಿಸಿತ್ತು. ಯುದ್ಧಕಾಂಡ 2 ಸಿನಿಮಾ ಬಿಡುಗಡೆಯಾದ ದಿನದಿಂದಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. 2 ವಾರಗಳಿಂದ ಈ ಸಿನಿಮಾ ಮೌತ್ ಪಬ್ಲಿಸಿಟಿಯಿಂದಲೇ ಜನರು ಬಂದು ಸಿನಿಮಾವನ್ನ ನೋಡ್ತಿದ್ರು. ಆದ್ರೀಗ ಈ ವಾರದಿಂದ ಸಿನಿಮಾವನ್ನ ಮಲ್ಟಿಪ್ಲೆಕ್ಸ್ ನಿಂದ ಎತ್ತಂಗಡಿ ಮಾಡುವ ಸೂಚನೆ ಸಿಕ್ಕಿದೆ. ಅದಕ್ಕೆ ಕಾರಣ ಹೊಸದಾಗಿ ಬಿಡುಗಡೆಯಾಗುತ್ತಿರುವ ಪರಭಾಷೆಯ ಸಿನಿಮಾಗಳು. ತಮ್ಮ ಸಿನಿಮಾವನ್ನು ಇದೇ ಗುರುವಾರದಿಂದ ಎತ್ತಂಗಡಿ ಮಾಡುತ್ತಿರುವ ಮಲ್ಟಿಪ್ಲೆಕ್ಸ್ ವಿರುದ್ಧ ಅಜಯ್ ರಾವ್ ಗುಡುಗಿದ್ದಾರೆ. ಈ ಸಂಬಂಧ ವಿಡಿಯೋ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಅಜಯ್ ರಾವ್ ವಿಡಿಯೋದಲ್ಲಿ ಏನಿದೆ, ಮಲ್ಟಿಪ್ಲೆಕ್ಸ್ ವಿರುದ್ಧ ಮತ್ತೆ ಸಿಡಿದಿದ್ದೇಕೆ ಸಿನಿಮಾ ಮಂದಿ, ಯುದ್ಧಕಾಂಡ ಚಾಪ್ಟರ್ 2 ಕಲೆಕ್ಷನ್ ಹೇಗಿದೆ ತಿಳಿಯುವುದಕ್ಕೆ ಮುಂದೆ ಇದೆ ನೋಡಿ. ಯುದ್ಧಕಾಂಡ 2ಗೆ ರೆಸ್ಪಾನ್ಸ್ ಸಿಗುವುದಕ್ಕೆ ಶುರುವಾಗಿದೆ. ಮೌತ್ ಪಬ್ಲಿಸಿಟಿಯಿಂದ ಚಿತ್ರಮಂದಿರದ ಕಡೆಗೆ ಜನರು ಬರ್ತಿದ್ರು. ಹೆಚ್ಚು ಕಡಿಮೆ 2 ವಾರಗಳಿಂದ ಈ ಸಿನಿಮಾ ಕಲೆಕ್ಷನ್ ಸ್ಟಡಿಯಾಗಿಯೇ ಇತ್ತು. ಕೋಟಿ ಲೆಕ್ಕದಲ್ಲಿ ಕಲೆಕ್ಷನ್ ಆಗದೆ ಹೋದ್ರೂ ಲಕ್ಷಗಳಲ್ಲಿ ಆಗ್ತಿತ್ತು. ಒಂದೇ ರೀತಿಯ ಕಲೆಕ್ಷನ್ ಇದ್ದಿದ್ದರಿಂದ ಮುಂದಿನ ದಿನಗಳಲ್ಲಿ ಸಿನಿಮಾಗೆ ಜನರು ಬರಬಹುದು ಎಂಬ ನಂಬಿಕೆಯನ್ನ ಅಜಯ್ ರಾವ್ ಇಟ್ಟುಕೊಂಡಿದ್ರು. ಆದ್ರೀಗ ಅಜಯ್ ರಾವ್ಗೆ ನಿರಾಸೆ ಆಗಿದೆ. ಅಷ್ಟಕ್ಕೂ ವಿಡಿಯೋದಲ್ಲಿ ಏನಿದೆ ಅಂತ ನೋಡುವುದಾದ್ರೆ, ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾಗೆ ಅದ್ಭುತವಾದ ಪ್ರಶಂಸೆ, ಮೆಚ್ಚುಗೆ, ಅಪ್ಪುಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆದರೆ ಎಚ್ಚರಿಕೆ ಬಂದಂತಹ ವಿಚಾರದಲ್ಲಿ ಬೇಸರಗೊಂಡು ಈ ವಿಡಿಯೋ ಮಾಡ್ತಿದ್ದೇನೆ. ಅದೇನು ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ಬಹುತೇಕ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೆಯ ಶೋ ಟೈಮಿಂಗ್ಸ್ ಕೊಡಿ ಅಂತ ಭಿಕ್ಷೆ ಬೇಡುವಂತಹದ್ದು ಹಾಗೂ ಅದನ್ನು ಕೊಡದೇ ಇರುವಂತಹದ್ದು ಮುಂಚೆಯಿಂದಲೂ ಬಂದಿರುವಂತಹ ಸಂಪ್ರದಾಯ. ಅನಾನುಕೂಲವಾದ ಶೋ ಟೈಮಿಂಗ್ಸ್ ಕೊಟ್ಟರೂ ಸಹ ನೋಡಿ ಯಶಸ್ಸು ಕೊಟ್ಟಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಈಗ ವರ್ಡ್ ಆಫ್ ಮೌತ್ ಮೂಲಕ ನಮ್ಮ ಸಿನಿಮಾ ಬಗ್ಗೆ ಸ್ಪ್ರೆಡ್ ಆಗುವ ಸಮಯದಲ್ಲಿ ಮಲ್ಟಿಪ್ಲೆಕ್ಸ್ ಕಡೆಯಿಂದ ಒಂದು ಎಚ್ಚರಿಕೆ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಬಹು ಬೇಡಿಕೆಯಲ್ಲಿ ಇರುವಂತಹ ಪರಭಾಷೆಯ ಸಿನಿಮಾಗಳು ಬರುತ್ತಿರುವುದರಿಂದ ಯುದ್ಧಕಾಂಡ ಸಿನಿಮಾದ ಶೋಗಳಿಗೆ ಕಡಿವಾಣ ಹಾಕಬೇಕಾಗುತ್ತೆ. ಹಾಗಾಗಿ ಮಾಡುತ್ತೇವೆ ಎಂದು ಹೇಳುತ್ತಿರುವುದು, ಅವರು ಕೊಡುವಂತಹ ಶೋ ಟೈಮಿಂಗ್ಸ್ ಅನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕಾ? ಇದಕ್ಕೆ ಪರಿಹಾರವೇನು? ಕನ್ನಡ ಪರ ಹೋರಾಟದ ಸಂಘಟನೆಗಳು ನನ್ನ ಈ ಪ್ರಶ್ನೆಗೆ ಕೈ ಜೋಡಿಸಿ ಉತ್ತರ ಹಾಗೂ ಪರಿಹಾರ ಸಿಗುವ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಎಂದು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಎಂದು ಈ ವಿಡಿಯೋದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸ್ನ್ಯಾಕ್ನಿಂಗ್ ಪ್ರಕಾರ ಯುದ್ಧಕಾಂಡ 2 ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಏರಿಕೆಯಾಗಿದೆ. ವೀಕೆಂಡ್ ನಲ್ಲಿ 85 ಲಕ್ಷ ರೂಪಾಯಿವರೆಗೂ ಕಲೆಕ್ಷನ್ ಆಗಿದೆ. ಶನಿವಾರ ಹಾಗೂ ಭಾನುವಾರ ಈ 2 ದಿನಗಳಲ್ಲಿ ಕಲೆಕ್ಷನ್ ಏರಿಕೆಯಾಗಿದ್ದರೂ ಮಲ್ಟಿಪ್ಲೆಕ್ಸ್ ನಲ್ಲಿ ಈ ಸಿನಿಮಾವನ್ನ ಎತ್ತಂಗಡಿ ಮಾಡಿದಕ್ಕೆ ನಟ ಹಾಗೂ ನಿರ್ಮಾಪಕ ಅಜಯ್ ರಾವ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.